ಹಾಯ್ ಹಲೋ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಅಂದಮೇಲೆ ನಮಗೆ ಫಸ್ಟ್ಗೆ ನೆನಪಾಗೋದು ಎಳ್ಳು ಬೆಲ್ಲ. ಹಿಂದಿನ ಕಾಲದಲ್ಲೆಲ್ಲ ಆಲ್ಮೋಸ್ಟ್ ಎಳ್ಳು ಬೆಲ್ಲನೇ ಯೂಸ್ ಮಾಡ್ತಿದ್ರು. ಆದರೆ ದಿನಗಳು ಕಳೆದಂಗೆ ನಾವು ಅದಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋತೀವಿ. ಏನಪ್ಪ ಅಂದರೆ ಕಡಲೆ ಬೀಜ, ಕೊಬ್ಬರಿ, ಕಡಲೆ, ಜೀರಿಗೆ ಆ ಥರ ಎಲ್ಲ ಯೂಸ್ ಮಾಡ್ತೀವಿ. ನಾವಿವತ್ತು ಇದ್ರ ಬಗ್ಗೆ ಏನು ಅಂತ ತಿಳ್ಕೊಂಬರೋಣ. ಫಸ್ಟ್ಗೆ ಕೊಬ್ಬರಿಲಿ ನಾರಿನಂಶ ಅತಿ ಹೆಚ್ಚಾಗಿದ್ದು ಇದಕ್ಕೆ ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳಿಗೆ ಇದು ತುಂಬ ರಾಮಬಾಣ ಅಂತ ಹೇಳ್ತಾರೆ. ಹಾಗೆ ಚಿಕ್ಕವರಿಂದ ದೊಡ್ಡವರಿಗೂ ತುಂಬ ಇಷ್ಟ ಆಗುವಂಥದ್ದು ಅಂದರೆ ಕೊಬ್ಬರಿ ಅಂತ ಹೇಳ್ಬೋದು. ಇದು ಮೆದುಳಿನ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಬೆಲ್ಲ. ರಕ್ತವನ್ನು ಶುದ್ಧೀಕರಿಸಲು ಬೆಲ್ಲ ಅತಿ ಮುಖ್ಯ ಪಾತ್ರ ವಹಿಸುತ್ತದೆ. ಹಾಗೆ ಇದರಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗಿರುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನೆಕ್ಸ್ಟ್ ಬಂದು ಕಡಲೆ ಬೀಜ. ಎಲ್ರಿಗೂ ಇಷ್ಟ ಆಗುವಂಥದ್ದು ಅಂದರೆ ಕಡಲೆ ಬೀಜ. ಇದರಲ್ಲಿ ಆಯಿಲ್ ಅಂಶ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಇದು ಹೃದಯಾಘಾತವನ್ನು ತಡೆಗಟ್ಟುತ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಕಡಲೆ. ಈ ಕಡಲೆಯಲ್ಲಿ ಪ್ರೋಟೀನ್, ಮಿನರಲ್ಸ್, ಕಾರ್ಬೋಹೈಡ್ರೇಟ್ಸ್ ಅತಿ ಹೆಚ್ಚಾಗಿರೋದ್ರಿಂದ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಇದನ್ನು ಅತಿ ಹೆಚ್ಚಾಗಿ ನಾವು ಅಡುಗೆಗಳಲ್ಲಿ ಉಪಯೋಗಿಸ್ತೀವಿ. ನೆಕ್ಸ್ಟ್ ಬಂದು ಎಳ್ಳು ಅಂದಮೇಲೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಇದರಲ್ಲಿ ಹೆಚ್ಚು ಎಣ್ಣೆ ಅಂಶ ಇರೋದ್ರಿಂದ ಮೂಳೆಗಳನ್ನು ಗಟ್ಟಿಯಾಗಿಸ್ತದೆ ಅಂತ ಹೇಳ್ತಾರೆ. ಆದಷ್ಟು ಇದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಇದನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸುತ್ತದೆ. ಈಗ ವೆದರು ಕೋಲ್ಡ್ ಆಗಿರೋದ್ರಿಂದ ಬಾಡಿನ ಬೆಚ್ಚಗಿರಲು ಎಳ್ಳು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಪೌಷ್ಟಿಕಾಂಶ, ಐರನ್ನು ಎಲ್ಲ ಜಾಸ್ತಿ ಇರೋದ್ರಿಂದ ಅತಿ ಹೆಚ್ಚಾಗಿ ಇದನ್ನು ಡೈಲಿ ಯೂಸ್ ಮಾಡಿದ್ರೂ ತಪ್ಪೇನಿಲ್ಲ ಅಂತ ಅನಿಸುತ್ತೆ. ಸಂಕ್ರಾಂತಿ ಬರೋದೇ ಎಲ್ಲ ವರ್ಷ ಚಳಿಗಾಲ ಬಂತು ಅಂದರೆ ನಮ್ಮ ಬಾಡಿ ಎಲ್ಲ ತುಂಬ ಡ್ರೈನೆಸ್ ಆಗುತ್ತೆ ಮತ್ತು ಆಯಿಲ್ ಅಂಶ ಕಡಿಮೆ ಆಗ್ತಾ ಬರುತ್ತೆ. ಈ ಆಯಿಲ್ ಅಂಶ ಕಡಿಮೆ ಆಗ್ತಾ ಬರ್ತಾ ನಮ್ಮ ಬಾಡಿ ಎಲ್ಲ ತುಂಬ ವೀಕ್ ಆಗ್ತಾ ಬರುತ್ತೆ. ಅದರಿಂದ ಈ ಪದಾರ್ಥಗಳಲ್ಲಿ ಆಯಿಲ್ ಅಂಶ ಜಾಸ್ತಿ ಇರೋದ್ರಿಂದ ನಾವು ಹೆಚ್ಚು ಇದನ್ನು ಯೂಸ್ ಮಾಡಬೇಕು ಅಂತ ಹೇಳ್ತೀವಿ. ಹಾಗೆ ಇದು ಉತ್ತರಾಯಣ ಕಾಲದಲ್ಲಿ ಸೂರ್ಯನ ಕಿರಣಗಳು ಕಡಿಮೆ ಇರೋದ್ರಿಂದ ದೇಹದ ಉಷ್ಣತೆಗೆ ಈ ಥರ ಎಳ್ಳು ಬೆಲ್ಲ ಎಲ್ಲ ಅತಿ ಮುಖ್ಯ ಪಾತ್ರ ವಹಿಸುತ್ತದೆ. ಅದಕ್ಕೋಸ್ಕರ ನಾವು ಇದನ್ನು ತಿನ್ನಲೇಬೇಕು. ವರ್ಷಕ್ಕೊಂದ್ಸತಿನಾರು ಈ ಥರ ತಿನ್ಕೊಂಡು ಬಂದರೆ ಬಾಡಿ ಸಮತೋಲದಲ್ಲಿರುತ್ತೆ ಅಂತ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ತುಂಬ ಅರ್ತ್ಕೊಂಡೇ ಮಾಡಿದ್ದಾರೆ ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಅಂತ ಹೇಳಿ. ನಾವು ಅದನ್ನು ಬಿಡ್ದಲೇ ಕಂಟಿನ್ಯೂ ಮಾಡ್ಕೊಡೋದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಹಾಗೆ ನಮ್ಮಲ್ಲಿರೋ ಮಕ್ಕಳು ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. ಹೀಗೆ ಎಲ್ಲರೂ ನಾವು ಹಿಂದೆ ನಡೆಸ್ಕೊಂಬಂದಿರೋ ಸಂಸ್ಕೃತಿಗಳನ್ನು ನಡೆಸ್ಕೊಂಡು ಹೋಗೋಣ. ಹೀಗೆ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ. ಥ್ಯಾಂಕ್ ಯು.